ನಮಸ್ಕಾರ ಎಲ್ಲರಿಗೂ. ಇವಾಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ, ಯಾವುದೇ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ ತಕ್ಷಣ ಏನು ನಡೆದದ ಅಂತ ನಿಮಗೆ ಗೊತ್ತೇ ಐತಿ. ಎಸ್, ದ ಥಿಂಗ್ ಈಸ್ ಏನಪ್ಪ ಅಂದರೆ, ಇದ್ದವರಿಗೆಲ್ಲ ಫನಿ, ಇರಲಾರ್ದವ್ರ ಸಂಕಟ ಅವರಿಗೆ ಗೊತ್ತು. ಓಕೆ, ನಾನು ಆ ಪಾರ್ಟಿ ಈ ಪಾರ್ಟಿ ಅಂತ ಯಾವ ಪಾರ್ಟಿನೂ ಸಪೋರ್ಟ್ ಮಾಡಕತ್ತಿಲ್ಲ. ಸೊ ಜಗತ್ನ್ಯಾಗ ಎರಡೇ ಎರಡು ಜಾತಿ, ಒಂದು ಗಂಡು ಜಾತಿ, ಒಂದು ಹೆಣ್ಣು ಜಾತಿ. ಓಕೆನಾ? ಅದು ಬಿಟ್ಟರೆ ಯಾವ ಜಾತಿನೂ ಬರೋಂಗಿಲ್ಲ, ಯಾವ ಪಕ್ಷನೂ ಬರೋಂಗಿಲ್ಲ, ಏನು ಬರೋಂಗಿಲ್ಲ. ಓಕೆ, ಸೊ ದುಡ್ಡಿದ್ರೇ ಎಲ್ಲ ಅನ್ನೋ ಜಗತ್ನ್ಯಾಗ ಹಗಲು ರಾತ್ರಿ ಅವ್ರ ಮಕ್ಕಳ ಸಂಬಂಧ ಅವ್ವ ಅಪ್ಪ ದುಡಿದು ಬೇರೆ ಸಿಟಿಗೆ ಕಳಿಸಿ ಸ್ಟಡಿ ಮಾಡ್ಲಪ್ಪ, ನಾವು ಮಾಡಿಲ್ಲ ನಮ್ಮ ಮಕ್ಕಳು ಅಚೀವ್ ಮಾಡಲಿ ಅಂತ ಹಗಲು ರಾತ್ರಿ ದುಡ್ದು ಒಂದೊಂದು ರೂಪಾಯಿನೂ ಎಲ್ಲ ಕೂಡಿಟ್ಟು ಮಕ್ಕಳಿಗೆ ಕಳಿಸ್ತಾರ. ಸೊ ಮಕ್ಕಳು PG ಊಟ ತಿನ್ಕೊಂಡು ಉಣ್ಕೊಂಡು ಅವ್ವ ಅಪ್ಪನ ಬಿಟ್ಟು ಬೇರೆ ಊರಿಗೆ ಹೋಗಿ ಸ್ಟಡಿ ಮಾಡಿ ಹಗಲು ರಾತ್ರಿ ಓದಿ ಎಂಡ್ ಆಫ್ ದ ಡೇ ಈ ಥರ ರಿಸಲ್ಟ್ ಬಂದರೆ ಯಾರು ಸುಮ್ಮಿರಬೇಕು? ಹಾಂ, ಎಕ್ಸಾಮ್ ಫೀಸು ಏನು ಸುಮ್ಮಿಲ್ರಿ, ರಗಡದ. ಅದ್ರೊಳಗೂ ಎಷ್ಟು ಎಕ್ಸಾಮ್ ಫೀ ಕಟ್ಟಿ ಅಟೆಂಡ್ ಆಗ್ಬೇಕಂದ್ರೆ, ಒಬ್ಬೊಬ್ರಿಗೆ ಎಕ್ಸಾಮ್ ಅಟೆಂಡ್ ಆಗ್ಬೇಕಂದ್ರೆ ಫೀಸ್ ಕಟ್ಟೋಕ್ಕೂ ಆಗ್ತಿರಲ್ಲ, ಅಷ್ಟು ಕಷ್ಟ ಇರ್ತೈತಿ. ಸೊ ಅಂಥ ಸಿಚುವೇಶನ್ದಾಗ ಹಗಲು ರಾತ್ರಿ ಓದಿ ಎಂಡ್ ಆಫ್ ದ ಡೇ ಈ ಥರ ಪೇಪರ್ ಲೀಕ್ ಮಾಡೋದು, ಅದು ಬೇಕಂತ ಮಾಡ್ತಾರೋ ಏನೋ ಅವರಿಗೆ ಗೊತ್ತು. ಸೊ ಅಂಜ್ಬೇಕ್ರಿ, ದೇವ್ರಿಗೆ ಅಂಜಲೇಬೇಕು. ಒಂದಲ್ಲ ಒಂದಿನ ನಿಮ್ಮ ಹತ್ರ ಅಧಿಕಾರ ಐತಿ, ದುಡ್ಡು ಐತಿ, ಏನೇ ಇದ್ರೂ ದೇವ್ರ ಮುಂದೆ ಯಾವುದೂ ನಡೆಯಂಗಿಲ್ಲ, ಯಾರ್ದು ನಡೆಯಂಗಿಲ್ಲ. ಓಕೆನಾ? ಸೊ ಈ ಥರ ಇರಬೇಕಾದ್ರೆ ಸ್ಟೂಡೆಂಟ್ಸ್ ಅದಾರ, ಅದು ಜೀವ. ಫಸ್ಟ್ ಆಫ್ ಆಲ್ ಅದು ಜೀವ. ಅದು ಯಾವ ಜಾತಿ, ಯಾರಿಗೆ ಸಪೋರ್ಟ್ ಮಾಡತ್ತಾರ ಅದು ಯೋಚನೆ ಮಾಡಬೇಡ್ರಿ. ಸ್ವಲ್ಪ ಎಲ್ಲ ಇಟ್ಕೊಂಡು ಯೋಚನೆ ಮಾಡಿರಿ. ಓಕೆ, ನಾಳೆ ನಿಮಗೂ ಈ ಥರ ನಿಮ್ಗೇನೋ ಒಂದು ಬೇಕಾಗಿರ್ತದೆ. ಇದ್ರಾಗ ನಿಮಗೂ ಕಾಮಿಡಿ ಮಾಡೋದು, ಅದ್ರ AI ವಿಡಿಯೋ ಮಾಡಿ ಹಾಕೋದು ಅಂದರೆ ಹೆಂಗೆ ಅನ್ನಿಸ್ತದೆ ನಿಮಗೆ? ಎಸ್, ನಿಮಗೆಲ್ಲ ಫನಿ ಅನ್ನಿಸ್ತದೆ, ಯಾಕಂದ್ರೆ ನೀವು ಇದ್ದೋರದಿರಿ. ಸೊ ಹಗಲು ರಾತ್ರಿ ಮನೆ ಬಿಟ್ಟು ಬಂದು ಓದಿ ಅವ್ವ ಅಪ್ಪನ ಬಿಟ್ಟು ಇದ್ದು ಮಕ್ಕಳನ್ನ ಬೇರೆ ಊರಿಗೆ ಕಳಿಸಿ ಓದಕ್ಕೆ ಬಿಟ್ಟೋರ್ ತ್ರಾಸು ನಿಮಗೇನು ಗೊತ್ತಾಗ್ತದ? ಹೌದಲ್ಲ? ಎಲ್ಲ ನಿಮ್ಗೆ ಫನಿನೇ ಅನ್ನಿಸ್ತದ. ಅವ್ರು ಏನೇ ಮಾಡಿದ್ರು ನಿಮಗೆ ನಾಟಕ ಅನ್ನಿಸ್ತದ, ಬೇಕತ್ಲೇ ಮಾಡಕತ್ತಾರ ಅನ್ನಿಸ್ತದ. ಹೌದಲ್ಲ? ಸೊ ಪ್ಲೀಸ್ ಮೂಢನಂಬಿಕೆಯಿಂದ ಹೊರಗೆ ಬರ್ರಿ. ಓಕೆ, ನಮ್ಮ ಇಂಡಿಯಾ ಇನ್ನೂ ಯಾಕೆ ಹಿಂದದಂದ್ರೆ ಇದಕ್ಕೆ ನೋಡ್ರಿ. ನಂಗೆ ಅನ್ನಿಸ್ತು ಒಮ್ಮೊಮ್ಮೆ ಬೇರೆ ಫಾರಿನ್ ಕಂಟ್ರಿ ಒಳಗೆ ಎಷ್ಟು ಆರಾಮಿರ್ತಾರೆ, ಏನೂ ಮಾಡೋಂಗಿಲ್ಲ, ಎಷ್ಟು ಆರಾಮಿರ್ತಾರ ಅಂತ. ನನಗೆ ಈಗೀಗ ಅರ್ಥ ಆಗ್ತದೆ ಯಾಕಂತ ಹೇಳಿ. ಹಿಂದೈತಂದ್ರೆ ಹಿಂದಿಲ್ಲ, ಅದು ಬೆಳಿಬಾರ್ದು ಅಂತ ಹೇಳಿ ಮಾಡಕತ್ತಾರ ರೀ. ಯಾಕಂದ್ರೆ ಬೆಳೆದ್ರಂದ್ರೆ ಎಲ್ಲರೂ ಕ್ವಶನ್ ಮಾಡಕತ್ತಾರ, ಇವ್ರದ್ದೇನು ನಡೆಯಂಗಿಲ್ಲ. ಹೌದಲ್ಲ? ಸೊ ಇವ್ರು ಬೆಳೆಯಂಗಿಲ್ಲ ಅಂಥೇಳಿ ಎಲ್ಲರನ್ನೂ ದಡ್ಡರಾಗಿ ಮಾಡೋದು, ಬಡವರನ್ನ ಬಡವರಾಗಿ ಇಡೋದು, ಶ್ರೀಮಂತರಾಗಿರೋದು. ಯಾಕಂದರೆ ಇವ್ರಿಗೆ ಯಾರು ಕ್ವಶನ್ ಮಾಡಬಾರ್ದು, ಇವರೇ ಅವತ್ತು ಬಾಸ್, ರಾಜ್ಯ ಆಗಿರಬೇಕಲ್ಲ. ಸೊ ಇಷ್ಟು ಹ್ಯುಮ್ಯಾನಿಟಿ ಮೀರಿ ನಡ್ಕೊಳಕತ್ತಾರೆ ಎಲ್ಲರೂ ಅಂದ್ರೆ ಯು ಕಾಂಟ್ ಇಮ್ಯಾಜಿನ್ ಅಲ್ಲಿ ಏನು ನಡೆಯಕತ್ತದ, ನಿಮಗೆ ಏನು ರೀಚ್ ಔಟ್ ಆಗಕತ್ತದ. ಯಾಕಂದ್ರೆ ನಮ್ಮ ರಿಲೇಟಿವ್ನೇ ಅದಾರ. ಸೊ ಅವರಿಗೂ NDRF ಒಳಗೆ ಅದಾರ. ಸೊ ಅವರು ಅವ್ರ ಫ್ಯಾಮ್ಲಿ ಬಿಟ್ಟು ಎಲ್ಲ ಬಿಟ್ಟು ಅಲ್ಲಿ ಹೋಗಿ ವರ್ಕ್ ಮಾಡಕತ್ತಾರ. ಓಕೆನಾ? ಸೊ ಅವ್ರು ನಂಬಿ ಎಷ್ಟು ಜನ ಇರ್ತಾರೆ ಮನ್ಯಾಗ ಫ್ಯಾಮ್ಲಿ. ಸೊ ನಂಗೆ ಇಷ್ಟು ಫೀಲ್ ಆಗತ್ತೈತಲ್ಲ, ಯಾರೋ ಮಾಡಿದ ತಪ್ಪಿಗೆ ಯಾರೋ ಅನುಭವಿಸ್ಬೇಕು, ಯಾರೋ ಡ್ಯೂಟಿ ಮಾಡಬೇಕು, ಓವರ್ ನೈಟ್ ಡ್ಯೂಟಿ ಮಾಡಬೇಕು, ಯಾರ್ದೋ ಮಕ್ಕಳು ಹೋಗಿ ರೋಡ್ ಮೇಲೆ ಮಲ್ಕೋತಾರೆ, ನಿಮ್ಗೇನೂ ಆಗಲ್ಲ. ಹೌದಲ್ಲ? ಸೊ ಐ ಆಮ್ ಫೀಲಿಂಗ್ ವೆರಿ ಬ್ಯಾಡ್. ಆ್ಯಂಡ್ ಈ ಸಿಸ್ಟಮ್ ಬಗ್ಗೆ ನಂಗೆ ಭಾಳ ಬೇಜಾರಾಗತ್ತೈತಿ. ಸೊ ಈ ಒಂದು ವಿಡಿಯೋ ಮಾಡೋದ್ರಿಂದ ಯಾರಿಗೇನು ಫರಕ್ಕೂ ಆಗಲ್ಲ, ನಾ ಯಾವುದು ಏನೋ ಅಂತಾರಲ್ಲ. ಬಟ್ ಹನಿ ಸೇರಿದ್ರೇ ಹಳ್ಳ ಆಗ್ತೈತಿ. ಸೊ ಸ್ವಲ್ಪ ನಾಲೆಜ್ ಹೆಚ್ಚು ಮಾಡ್ಕೊರಿ. ಯಾಕೆ ಪ್ರೊಟೆಸ್ಟ್ ಮಾಡಕತ್ತಾರ, ಏನು ಅದು ತಿಳ್ಕೊರಿ. ನೀವು ಆ ಪಕ್ಷ ಈ ಪಕ್ಷದವರು ಬಿಡ್ರಿ. ನೀವು ಫಸ್ಟ್ ಇಂಡಿಯನ್ಸ್, ಅದ್ರಕ್ಕಿಂತ ಹೆಚ್ಚು ನೀವು ಫಸ್ಟ್ ಹ್ಯೂಮನ್ಸ್. ನಾವು ಫಸ್ಟ್ ಹ್ಯೂಮನ್ಸ್. ಓಕೆನಾ? ಮನುಷ್ಯರು ನಾವು, ಮಾನವೀಯತೆ ಇರಲಿ. ಸೊ ಅದಾದಮೇಲೆ ಜಾತಿ. ಓಕೆನಾ? ಸೊ ಜಾತಿ ಬಿಡ್ರಿ. ಜಾತಿ ಬಿಟ್ಟಾದ್ಮೇಲೆ ನಾವು ಎಷ್ಟೋ ಬೆಳಿತೀವಿ. ನಾವು ಬೆಳಿಲಾರ್ದ ರೀಸನೇ ಇದೆ. ಯಾಕಂದರೆ ನಾವು ಏನರ ಮಾಡ್ಬೇಕಂತೀವಿ, ನಮ್ಮ ಸಣ್ಣವ್ರಿದ್ದಾಗ ಹಿಡಿದು ನಾವು ಈ ಜಾತಿ ಆ ಜಾತಿದವ್ರು ಹಿಂಗೆ ಮಾಡ್ತಾರೆ, ಈ ಜಾತಿದವ್ರು ಹಂಗೆ ಮಾಡ್ತಾರತ್ತ ಇಲ್ಲಿ ಹಾಕ್ಬಿಡ್ತೀವ. ಸೊ ಅವ್ರು ಚಲೋ ಇದ್ರೂ ನಮ್ಮ ತಲೆಯಾಗ ಅದೇ ಬರ್ತದೆ ಥಾಟ್ಸ್, ಅವ್ರು ಅದಾರ, ಅವ್ರು ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ. ಅವ್ರು ಎಷ್ಟು ಚಲೋ ಇದ್ರೂ ನಮ್ಗೆ ಇದೇ ಫೀಲ್ ಆಗ್ತದೆ. ಸೊ ಬಿಡ್ರಿ.
ನೀವು ಅಂಜಬೇಕಾಗಿದ್ದು ಆ ದೇವ್ರಿಗೆ ಮಾತ್ರ, ಮತ್ತು ಯಾರಿಗೆ ಅಂಜಕ್ಕೆ ಅವಶ್ಯಕತೆ ಇಲ್ಲ. ಇದು ಸಿಸ್ಟಮ್ ಐತಲ್ಲ, ಇದು ಭಾಳ ಅಂದ್ರೆ ಭಾಳ ಕೆಟ್ಟ ಸಿಸ್ಟಮ್ ಐತಿ. ಸೊ ನಿಮ್ಮ ಫ್ಯೂಚರನ್ನು ಅವ್ರ ಕೈಯಾಗೆ ಕೊಟ್ಟಿರಿ, ಆ್ಯಂಡ್ ನಿಮ್ಮ ಮಕ್ಕಳ ಫ್ಯೂಚರ್ನೂ ಐತಿ. ಸೊ ಯೋಚನೆ ಮಾಡಿರಿ. ಸೊ ಈ ಪಾರ್ಟಿ ಆ ಪಾರ್ಟಿ ಅಂತ ನಾ ಏನು ಯಾರಿಗೆ ಸಪೋರ್ಟ್ ಮಾಡೋಕತ್ತಿಲ್ಲ. ನಂದು ಉದ್ದೇಶ ಏನಂದರೆ ಫಸ್ಟ್ ಹ್ಯುಮ್ಯಾನಿಟಿ. ಅಷ್ಟು ಜನ ಉಪವಾಸ ಅದಾರ, ಒಂದು ಆನ್ಸರು ಸಿಗಾಕತ್ತಿಲ್ಲ. ಅದು ಯಾವ ಪಾರ್ಟಿನೇ ಆಗಿರಲಿ, ಒಂದು